ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷವನ್ನ ಪೂರೈಸ್ತಾ ಇದೆ. 2 ವರ್ಷ ನಾವು ಏನು ಹೋರಾಟವನ್ನ ಮಾಡಬೇಕಾಗಿತ್ತು, ಸರ್ಕಾರ ಬಂದ ತಕ್ಷಣ ಹೋರಾಟ ಮಾಡಿದ್ರೆ ಸರಿಯಲ್ಲ, ಅವರಿಗೂ ಕಾಲಾವಕಾಶ ಕೊಡಬೇಕು ಅನ್ನುವ ಉದ್ದೇಶದಿಂದ 2 ವರ್ಷದ ನಂತರ ಅವರ ಆಡಳಿತದಲ್ಲಾಗಿರುವ ಭ್ರಷ್ಟಾಚಾರ, ಜನವಿರೋಧಿ ನೀತಿಗಳು, ಎಲ್ಲ ಬಡವರ ಮೇಲೆ ಹೇರುವ ತೆರಿಗೆಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡುವುದಕ್ಕೆ ಈ ಹೋರಾಟವನ್ನು ನಾವು ಇಲ್ಲಿ ಕರೆದಿದ್ದೇವೆ. ಹಾಗಾಗಿ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಲೋಗನ್ ಅನ್ನು ಮಾಡಿದ್ದಾರೆ, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ. ಆ ಹಿನ್ನೆಲೆಯನ್ನ ಸ್ಲೋಗಾನ್ದೊಂದಿಗೆ ಇವತ್ತು ಕಾಂಗ್ರೆಸ್ಗೆ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ನಾವೆಲ್ಲ ನೋಡ್ತಾ ಇದ್ದೇವೆ ಏನು ನಡೀತಾ ಇದೆ ಅಂತ. ನಮ್ಮ ಕ್ಷೇತ್ರದಲ್ಲಿ ಹಿಂದೆ ನಾವು ಸರ್ಕಾರಗಳಿದ್ದಾಗ, ಹಿಂದಿನ ಸರ್ಕಾರದಲ್ಲಿ ನಾವು ಶಾಸಕರುಗಳಾಗಿದ್ದಾಗ ಮಾಡಿದ ಕೆಲಸಗಳೇ ಇನ್ನೂ ಅವರು ಪೂರೈಸೋದಕ್ಕಾಗಿಲ್ಲ. ಹೊಸ ಯಾವುದೇ ಅಭಿವೃದ್ಧಿಯ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿಲ್ಲ. ಹಿಂದಿನ ಕೆಲಸಗಳು ಏನು ತಡೆ ಹಿಡಿದ ಕೆಲಸಗಳಿದ್ದವು, ಆ ಕೆಲಸಗಳನ್ನೇ ಮುಗಿಸೋದಕ್ಕಾಗಿಲ್ಲ. ಇವತ್ತು ನಮ್ಮಲ್ಲಿ ಜೋಳ ಕಟಾವಾಗಿದೆ, ನಿಮ್ಮ ಭಾಗದಲ್ಲಿ ರಾಗಿ ಕಟಾವಾಗಿದೆ. ಅದನ್ನು ಖರೀದಿ ಮಾಡಬೇಕಾಗಿರೋದು ಸರ್ಕಾರ ಸಮ್ಮತವಾಗಿ MSPಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲಿ ಇವತ್ತು ಖರೀದಿ ಮಾಡೋದಕ್ಕೆ ನಾವಿದ್ದಾಗ ಜೋಳ ಕಟಾವಾದ 1 ತಿಂಗಳಿನಲ್ಲಿ ನಾವು ಜೋಳವನ್ನು ಖರೀದಿ ಮಾಡಿ ರೈತರ ಅಕೌಂಟಿಗೆ ಹಣವನ್ನು ಹಾಕ್ಸಿದ್ವಿ. ಈಗ ಜೋಳ ಕಟಾವಾಗಿ ಹೋದ ವರ್ಷನೂ ಈ ವರ್ಷನೂ 4 ತಿಂಗಳ 5 ತಿಂಗಳಾದರೂ ಕೂಡ ಇನ್ನೂ ಜೋಳ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಹಿಂಗಾರು 1.5 ತಿಂಗಳಿಂದ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಹಿಂಗಾರು ಜೋಳ ಖರೀದಿಗೆ. ಆದರೆ ಇವತ್ತಿಗೂ ಕೂಡ ಹೆಬ್ಬಟ್ಟನ್ನು ಹಾಕೋದಕ್ಕೆ ಅವರ ಲಾಗಿನ್ನಲ್ಲಿ ಸರಿಪಡಿಸೋದಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. 1 ವರ್ಷ 6 ತಿಂಗಳಾದರೂ ಇವತ್ತು ಜೋಳ ಖರೀದಿ ಆಗ್ತಾ ಇಲ್ಲ. ಮಳೆ ಬರ್ತಾ ಇದೆ, ಜೋಳವನ್ನ ಮನೆಯ ಹೊರಗಡೆ ಅಂಗಳದಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ. ತೊಯ್ದು ಹೋದರೆ ಅವರು ಆತ್ಮಹತ್ಯೆಗೆ ಶರಣಾಗುವಂತ ಪರಿಸ್ಥಿತಿ ಬರ್ತದೆ. ಈ ಸರ್ಕಾರಕ್ಕೆ ಕಣ್ಣಿಲ್ಲ, ಬಾಯಿ ಇಲ್ಲ, ಏನೂ ಇಲ್ಲ. ಒಂದು ಸಾರಿ ಲಾಗಿನ್ ಆದ ಮೇಲೆ ಎಷ್ಟು ಜನ ರೈತರು ನೋಂದಣಿ ಆಗಿದ್ದಾರೆ ಅನ್ನುವ ಮಾಹಿತಿ ಸರ್ಕಾರದ ಅಧಿಕಾರಿಗಳಿಗಿರ್ತದೆ. ಅದಕ್ಕೆ ಅನುಗುಣವಾಗಿ ಚೀಲಗಳನ್ನು ಖರೀದಿ ಮಾಡಬೇಕು, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು, ಗೋಡೌನ್ಗಳನ್ನು ಸಜ್ಜು ಮಾಡ್ಕೋಬೇಕು. ಅದ್ಯಾವುದನ್ನೇ ಮಾಡದೆ ಖರೀದಿ ಪ್ರಾರಂಭ ಮಾಡಿ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡಿ ರೈತರು ಪ್ರತಿನಿತ್ಯ ಅಧಿಕಾರಿಗಳ ಮುಂದೆ, ನಮ್ಮ ಮುಂದೆ ಸುತ್ತಾಡಿ ಇವತ್ತು ಗೊಂದಲಕ್ಕೆ ಕಾರಣವಾಗಿದೆ. ಈ ಸರ್ಕಾರ ಏನು ಯಾವುದೇ ತರಹದ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಿಂದಿನ ಸರ್ಕಾರದ ಇವತ್ತು 5 ಪಂಚ ಏನವು 5 ಸರ್ಕಾರದ ಗ್ಯಾರಂಟಿಗಳು, ಆ 5 ಗ್ಯಾರಂಟಿಗಳು ಇವತ್ತು ಅವರೇ ಹೇಳ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿರುವ ಶಾಸಕರೇ, ಈಗ ನಮ್ಮ ಚಿಕ್ಕೋಡಿಯ ಶಾಸಕರೊಬ್ಬರು ಬಂದು ಅಭಿವೃದ್ಧಿಗೆ 1 ಪೈಸಾ ಹಣ ಇಲ್ಲ, ನೀವು ಈ ತರ ಮಾಡಿದ್ರೆ ವಿಧಾನಸೌಧದಲ್ಲಿ ನಾನು ವಿಷ ಕುಡಿತೇನೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಒಬ್ಬ ಕಾಗೆ ಅನ್ನುವ ಶಾಸಕರು ಕೊಟ್ಟರು. ಇವತ್ತು ಅವರ ಬಸವರಾಜ ರಾಯರೆಡ್ಡಿ ಅವರೇ ಒಪ್ಕೊಂಡಿದ್ದಾರೆ, ಈ 5 ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎನ್ನುವ ಮಾತನ್ನ. 5 ಗ್ಯಾರಂಟಿಯ ಜೊತೆಗೆ ಹಿಂದಿನ ಸರ್ಕಾರದ ಮೇಲೆ ಇವರು 40% ಭ್ರಷ್ಟಾಚಾರ ಅನ್ನುವ ಆಪಾದನೆಯನ್ನು ಮಾಡಿದ್ರು. ಇವತ್ತು ಇವರು 80%. ಅವರೇ ಹೇಳ್ತಾ ಇದ್ದಾರೆ ಕರ್ನಾಟಕ ದೇಶದಲ್ಲಿ ಮೊದಲ ರಾಜ್ಯ ಆಗ್ತದೆ ಕರಪ್ಷನ್ ನಲ್ಲಿ ಅಂತಕ್ಕಂಥ ಮಾತು. ಅವ್ಯವಹಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಇವತ್ತು ಈ ಸರ್ಕಾರ, ಸಿದ್ದರಾಮಯ್ಯನವರು ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ. 16 ಬಜೆಟ್ಗಳನ್ನು ಮಂಡಿಸಿ ಮಾಡಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಇದೆ. ಇವತ್ತು ಆವತ್ತಿನ ಸಿದ್ದರಾಮಯ್ಯನವರು ಇವತ್ತಿನ ಸಿದ್ದರಾಮಯ್ಯನವರಿಗೆ ನೋಡಿದ್ರೆ ಅಜಗಜಾಂತರ.
ಇವತ್ತು ಎಲ್ಲವೂ ಕೂಡ ಕಪ್ಪಿ ಚುಕ್ಕೆ ಇಲ್ಲ ನನ್ನ ರಾಜಕೀಯ ಬದುಕಿನಲ್ಲಿ ಅಂತ ಮಾತನಾಡಿದ ಸಿದ್ದರಾಮಣ್ಣವರೇ, ನಿಮ್ಮ ಮೈ ತುಂಬಾ ಕಪ್ಪು ಚುಪ್ಪೆಗಳು ಈಗ ಬರ್ತಾ ಇದ್ದಾವೆ. ನಿಮ್ಮ ಸರ್ಕಾರ ಆದಷ್ಟು ಬೇಗ ನೀವು ಕುರ್ಚಿ ಖಾಲಿ ಮಾಡಿ ಕೊಟ್ಟು ಹೋದರೆ ಇರುವಷ್ಟು ಮರ್ಯಾದೆ ಆದರೂ ನಿಮಗೆ ಸಿಗ್ತದೆ. ನಿಮ್ಮ ಮರ್ಯಾದೆ ಬೀದಿಗಳಲ್ಲಿ ಇವತ್ತು ಜನ ರೋಷಿ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ. ಎಲ್ಲ ದರಗಳು ಏರಿಕೆ ಆಗಿದ್ದಾವೆ, ಒಂದಲ್ಲ. ಸ್ಟಾಂಪ್ ಡ್ಯೂಟಿ ದರ ಏರಿಕೆ ಆಗಿದೆ, ಸ್ಟಾಂಪ್ ದರ ಏರಿಕೆ ಆಗಿದೆ, ವಿದ್ಯುತ್ ದರ ಏರಿಕೆ ಆಗಿದೆ, ಬಸ್ ದರ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಆಗಿದೆ. ಇಂಥ ದರ ಏರಿಕೆ ಆಗಿಲ್ಲ ಅಂತ ಇಲ್ಲ, ಎಲ್ಲ ದರಗಳನ್ನ ಏರಿಕೆ ಮಾಡಿದ್ದಾರೆ. ಇನ್ನೇನು ಉಸಿರಾಡೋದಕ್ಕೊಂದು ದರ ಹಾಕಿಲ್ಲ, ಅದನ್ನ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಆ ಮಟ್ಟಕ್ಕೆ ಈ ಸರ್ಕಾರ ಕುಸಿದು ಹೋಗಿದೆ, ಅಭಿವೃದ್ಧಿ ಶೂನ್ಯವಾಗಿದೆ, ಎಲ್ಲೂ ಕೂಡ ಹೊಸ ಕೆಲಸಗಳು ಆಗ್ತಾ ಇಲ್ಲ. ಶಾಸಕರು ನೊಂದು ಹೋಗಿದ್ದಾರೆ. ಯಾಕಾದರೂ ಈ ಸರ್ಕಾರದಲ್ಲಿ ನಾವು ಶಾಸಕರಾಗಿದ್ದೇವೆ ಅನ್ನುವ ನೋವುಗಳನ್ನ ಎಷ್ಟೋ ಜನ ಶಾಸಕರು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೂ ಕೂಡ ನಿಮಗೆ ಮಾನ ಮರ್ಯಾದೆ, 3 ಬಿಟ್ಟವನು ಎಲ್ಲಾದರೂ ಬದುಕ್ತಾನೆ ಅಂತಾರೆ. ಹಾಗಾಗಿ ಇನ್ನೂ ನೀವು ಬದುಕಿದ್ದೀವಿ ಅಂತ ಭಾವಿಸ್ತಾ ಇದ್ದೀರಿ. ಈಗ ನೀವು ತೊಲಗಲೇಬೇಕಾದ ಕಾಲ ಹತ್ತಿರ ಬರ್ತಾ ಇದೆ. ಇನ್ನಾದರೂ ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಜನ ನಿಮಗೆ ತಕ್ಕ ಪಾಠವನ್ನ ಕಲಿಸುವ ಕಾಲ ದೂರ ಇಲ್ಲ. ಎಲ್ಲ ದರಗಳನ್ನ ಏರಿಸಿದಿರಿ, ಯಾವುದು ಉಳಿದಿಲ್ಲ. ಯಾವ ದರ ಹೇಳಿದ್ರಿ, ಕಾಕಾ ಸಾಬ್ ನಿನಗೆ ಫ್ರೀ, ಬಾಳಾ ಸಾಬ್ ನಿನಗೆ ಫ್ರೀ, ಮಾದೇವಪ್ಪ ನಿನಗೆ ಫ್ರೀ, ನನಗೆ ಫ್ರೀ. ಯಾರಿಗೆ ಫ್ರೀ ಕರೆಂಟು? ಯಾರಿಗೂ ಫ್ರೀ ಇಲ್ಲ, ಯಾರಿಗೂ ಫ್ರೀ ಇಲ್ಲ. ಈಗ 2,000 ಕೊಡೋದು ಅದು ಒಂದು ಸರ ಕರಪ್ಷನ್ನೇ. ಎಲ್ಲಿ ಚುನಾವಣೆಗಳು ಬರ್ತೈತೆ ಅಲ್ಲಿ 3 ತಿಂಗಳ 4 ತಿಂಗಳ ಹಿಡಿದಿಟ್ಟು ಚುನಾವಣೆ 4-6 ದಿನ ಇದ್ದಾಗ 4,000 6,000 ಹಣ ಬಿಡುಗಡೆ ಮಾಡಿ ಆ ಹಣವನ್ನ ಬಳಸಿಕೊಂಡು ಆ ಮಹಿಳೆಯರ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಬರೋಲ್ಲ ನಿಮಗೆ? ನಾಚಿಕೆ ಇಲ್ವಾ ನಿಮಗೆ? ಈ ತರಹದ ಕೆಲಸಗಳನ್ನ ಮಾಡಿ ಇವತ್ತು ಈ ಜನರಿಗೆ ಮುಖಕ್ಕೆ ಕಣ್ಣಿಗೆ ಬೂದಿ ಏರಿಸಿ ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಜನ ನಿಮ್ಮನ್ನ ಹಾದಿ ಬೀದಿಯಲ್ಲಿ ತಡೆದು ನಿಲ್ಲಿಸಿ ಹೊಡೆದಾಡುವ ಕೆಲಸ ಮಾಡುವ ಸಮಯ ಹತ್ತಿರ ಬರ್ತಾ ಇದೆ ಎನ್ನುವ ಮಾತನ್ನ ಹೇಳುವುದರ ಮೂಲಕ ಇವತ್ತು ತಾವೇನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ, ನೀವು ಈ ಕಾರ್ಯಕ್ರಮಗಳನ್ನ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಈ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಹೋಗಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸೋಣ ಅನ್ನುವ ಮಾತನ್ನ ಹೇಳುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.